Myself, Dr. Santosh. I'm a senior neonatologist and medical director over in Kangaroo Care, Ramnagar. So basically, ಇವತ್ತು ಡಿಸ್ಕಷನ್ ಮೇನ್ಲಿ ರಿಗಾರ್ಡಿಂಗ್ ದ ಪ್ರಿಟರ್ಮ್ ಕೇರ್ ಅಂತೇಳಿ. ಈ ರೀತಿ ಕಂಗರು ಕೇರ್ ಹಾಸ್ಪಿಟಲ್ ಅಲ್ಲಿ ನಮ್ದು ಮೇನ್ ಏಮ್ ಅಂತಂದ್ರೆ ಟು ಗಿವ್ ದ ಪ್ರಾಪರ್ ಕೇರ್ ಫಾರ್ ಅ ಪ್ರಿಟರ್ಮ್ ಬೇಬಿ ಅಂತ ಹೇಳ್ತೀವಿ. ಸೊ ಪ್ರಿಟರ್ಮ್ ಬೇಬಿ ಅಂತಂದ್ರೆ ಯಾವ ಮಕ್ಕಳು 37 ವೀಕ್ಸ್ ಗಿಂತ ಮುಂಚೆ ಹುಟ್ಟಿರ್ತವೆ ಆ ತರ ಮಕ್ಕಳಿಗೆ ನಾವು ಪ್ರಿಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ. ಸೊ ನಾವು ಈ ಹಾಸ್ಪಿಟಲ್ ಅಲ್ಲಿ 28 ವೀಕ್ಸ್ ಮೇಲ್ಗಡೆ ಯಾವುದೇ ಮಕ್ಕಳು ಹುಟ್ಟಿದ್ರು ಕೂಡ ಅಲ್ಲಿಂದ ನಾವು ಕೇರ್ ನ ಕೊಡ್ತೀವಿ. 28 ವೀಕ್ಸ್ ಅಂದ್ರೆ ನಿಮ್ಗೆ ವೇಟ್ ಲೆಕ್ಕಾಚಾರ ಮಾಡಿದ್ರೆ ಅಲ್ಲಿ 1 kg ಇಂದ ಮೇಲ್ಗಡೆ ಇರೋ ಮಕ್ಕಳಿಗೆ ಎಲ್ಲ ಕೇರ್ಗಳಲ್ಲಿ ಸಿಗ್ತವೆ, ಇನ್ಕ್ಲೂಡಿಂಗ್ ಏನೇನೇ ಆಗ್ಬೋದು. ಈ ಪ್ರಿಟರ್ಮ್ ಬೇಬೀಸ್ ಅಂತಂದ್ರೆ ನಾರ್ಮಲ್ ಆಗಿರೋ ಮಕ್ಕಳಿಗೋಸ್ಕರ ಈ ತರ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಇರ್ತದೆ, ಉಸಿರಾಟ ತೊಂದರೆ ಇರ್ಬೋದು, ಅದಕ್ಕೆ ನಾವು ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ಬೋದು, ಕೆಲವೊಂದೆಲ್ಲ ಬೇರೆ ತರ ಸ್ಪೆಷಲ್ ಮೆಡಿಸಿನ್ಸ್ ಎಲ್ಲ ಬೇಕಾಗುತ್ತೆ ಉಸಿರಾಟನ ಎಲ್ಲ ಸ್ವಲ್ಪ ಸರಿ ಮಾಡ್ಲಿಕ್ಕೆ. ಎಕ್ಸಾಂಪಲ್ CPAP ಅಂತ ಹೇಳ್ತೀವಿ, ಹೈ ಫ್ಲೋ ಅಂತ ಹೇಳ್ತೀವಿ. ಇವೆಲ್ಲ ಡಿಫರೆಂಟ್ ವಿಧಾನಗಳು, ಆಕ್ಸಿಜನ್ ಕೊಡುವ ರೀತಿಯ ವಿಧಾನಗಳು. ಇದೆಲ್ಲ ಆ ರೀತಿ ಮಕ್ಕಳಿಗೆ ಕೊಟ್ಟರೆ ಮಗುದು ಔಟ್ಕಮ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ತದೆ. ಆ ರೀತಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ನಾವು ನಮ್ಮ ಕಂಗರು ಕೇರ್ ರಾಮನಗರದಲ್ಲಿ ಅವೈಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಜನಗಳು ಯೂಸ್ ಮಾಡ್ಬೋದು. ಯಾಕಂದ್ರೆ ಏನೇ ಫೆಸಿಲಿಟಿ ಇದೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಏನ್ ನಿಮ್ಗೆ ಸಿಗುತ್ತೆ ಎಲ್ಲಾ ಫೆಸಿಲಿಟಿನೂ ಈಗ ರಾಮನಗರ ಇದರಲ್ಲಿ ನಾವು ಅವೈಲೇಬಲ್ ಮಾಡಿ ಕೊಟ್ಟಿದ್ದೇವೆ. ಅದಾಗ್ಬಿಟ್ಟು ನಿಮ್ಗೆ ತಾಯಿ ಮತ್ತೆ ಮಗು ಒಂದೇ ಕಡೆ ಇರ್ತಾರೆ, ಬೇರೆ ಸಪರೇಷನ್ ಏನಿರಲ್ಲ. ಈಗ ಮುಂಚೆಗಳು ಏನಾಗ್ತಿತ್ತು, ಈ ತಾಯಿ ಒಂದ್ಸರಿ ಡೆಲಿವರಿ ಆದ್ರೆ ತಾಯಿ ಒಂದ್ ಕಡೆ ಇರ್ತಾ ಇದ್ರು, ಮಗು ಬ್ಯಾಂಗ್ಳೂರಲ್ಲಿ ಒಂದ್ ಕಡೆ ಹಾಸ್ಪಿಟಲ್ ಇರ್ತಾ ಇತ್ತು, ಸಪರೇಷನ್ ಆಗ್ತಾ ಇತ್ತು, ತಾಯಿ ಅವಕಾಶ ಇರ್ತಿರಲಿಲ್ಲ. ಈ ರೀತಿ ಕಂಡೀಷನ್ ಇದ್ದಾಗ ಏನಾಗುತ್ತೆ ಅಂದ್ರೆ ತಾಯಿ ಇರ್ತಾರೆ ಮತ್ತೆ ಮಗನು ಒಂದೇ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ. ಅವಾಗ ಎನಿ ಟೈಮ್ ತಾಯಿ ಬಂದು ಮಗುನ ನೋಡಬಹುದು. ಇವೆಲ್ಲ ನಿಮ್ಗೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಇರ್ತದೆ. ಈ ರೀತಿ ಒಂದು ಅವಕಾಶನ ನಾವೆಲ್ಲ ಯೂಸ್ ಮಾಡ್ಕೋಬೇಕು. ಮತ್ತೆ ಪ್ರಿಟರ್ಮ್ ಬೇಬೀಸ್ಗೆ ಏನೇನು ಕೇರ್ ಇರುತ್ತೆ ಎಲ್ಲ ಚೆನ್ನಾಗಿ ಇಲ್ಲೇ ಸಿಗುತ್ತೆ ಒಂದು ಹಾಸ್ಪಿಟಲ್ ಅಲ್ಲಿ ಅಂಡರ್ ಒನ್ ರೂಫ್ ಅಂಡ್ ಇನ್ಕ್ಲೂಡಿಂಗ್ ದ ಮದರ್ ಕೇರ್ ಆಲ್ಸೋ. ಸೊ kindly request go ahead with this and get a maximum benefit from this hospital in terms of care. Thank you.